ಡಿಕೆ ಶಿವಕುಮಾರ್ ಸಿಎಂ ಕುರ್ಚಿ ಕನಸು ಈಡೇರಲ್ವಾ? ವರಿಷ್ಠರ ಭೇಟಿಯಾದ ಡಿಕೆಶಿಗೆ ಸಿಎಂ ಬಣ ಈಗ ಕೌಂಟರ್ ಕೊಡ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಈ ಒಂದು ಸಿಎಂ ಕುರ್ಚಿ ಕನಸು ಈಡೇರಲ್ವಾ? ವರಿಷ್ಠರ ಭೇಟಿಯಾದ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಬಣ ಕೌಂಟರ್ ಕೊಡ್ತಾ ಇದೆ. ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ ಮಾಜಿ ಸಚಿವ ಕೆಎನ್ ರಾಜಣ್ಣ ಡಿಸಿಎಂ ಡಿಕೆಶಿ ಮತ್ತು ಆಪ್ತರ ಕಾಲಿಳಿದಿದ್ದಾರೆ. ಮುಂದೆ ಯಾವ ರಾಜಕೀಯ ಬದಲಾವಣೆಯೂ ಕೂಡ ಆಗೋದಿಲ್ಲ. ಏನೋ ಆಗುತ್ತೆ ಅನ್ಕೊಂಡ್ರೆ ಅದೆಲ್ಲವೂ ಕೂಡ ಸುಳ್ಳು. ಬೆಂಗಳೂರಿನಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಜೆಟ್ ಮಂಡಿಸ್ತಾ ಇಲ್ವಾ ಸಿಎಂ ಸಿದ್ದರಾಮಯ್ಯ? ಬಜೆಟ್ ಮಂಡಿಸ್ತಾರೆ ಅಂದ್ರೆ ಯಥಾಸ್ಥಿತಿ ಅಂತಲೇ ಅರ್ಥ. ಯಾವ ಕ್ರಾಂತಿಯೂ ಆಗಲ್ಲ ಅಂತ ಕೆಎನ್ ರಾಜಣ್ಣ ಅವರು ಹೇಳಿದ್ದಾರೆ. ಒಂದಲ್ಲ ಒಂದು ಡೇಟ್ ನ ಸದ್ಯಕ್ಕೆ ಡಿಕೆ ಬಣ ಕೊಡ್ತಾ ಇದೆ. ಆ ಒಂದು ಬಣಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ. ವರಿಷ್ಠರ ಭೇಟಿಯಾದ ಡಿಕೆಶಿಗೆ ಈಗ ಸಿಎಂ ಬಣ ಕೌಂಟರ್ ಕೊಡ್ತಾ ಇದೆ. ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ ಮಾಜಿ ಸಚಿವ ಕೆಎನ್ ರಾಜಣ್ಣ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಆಪ್ತರ ಕಾಲೆಳೆದಿದ್ದಾರೆ. ಕೆಎನ್ ರಾಜಣ್ಣ ಅವರು ಮುಂದೆ ಯಾವ ರಾಜಕೀಯ ಬದಲಾವಣೆ ಕೂಡ ಆಗಲ್ಲ. ಏನೋ ಆಗುತ್ತೆ ಅಂದ್ಕೊಂಡ್ರೆ ಅದೆಲ್ಲವೂ ಕೂಡ ಸುಳ್ಳು ಅಂತ ಕೆಎನ್ ರಾಜಣ್ಣ ಅವರು ಬೆಂಗಳೂರಿನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬಜೆಟ್ ಮಂಡಿಸ್ತಾ ಇಲ್ವಾ ಸಿಎಂ ಸಿದ್ದರಾಮಯ್ಯ ಅವರು? ಇನ್ನು ಬಜೆಟ್ ಅನ್ನ ಮಂಡಿಸ್ತಾರೆ ಅಂದ್ರೆ ಯಥಾಸ್ಥಿತಿ ಅಂತಲೇ ಅರ್ಥ ಅಂತ ಕೆಎನ್ ರಾಜಣ್ಣ ಅವರು ಡಿಕೆ ಶಿವಕುಮಾರ್ ಮತ್ತು ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರಿಗೆ ಈಗ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಒಂದಲ್ಲ ಒಂದು ಡೇಟ್ ಅನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣದವರು ಕೊಡ್ತಾ ಇದ್ದಾರೆ. ಆ ಒಂದು ಬಣಕ್ಕೆ ಈಗ ಕೆಎನ್ ರಾಜಣ್ಣ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಎಲ್ಲರೂ ಏನೋ ಒಂದು ರಾಜಕೀಯ ಬದಲಾವಣೆ ಆಗುತ್ತೆ ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ದಾರೆ. ಆದರೆ ಅದು ಯಾವುದೇ ರೀತಿಯ ರಾಜಕೀಯ ಬದಲಾವಣೆಗಳು ಆಗೋದಿಲ್ಲ ಅಂತ ಕೆಎನ್ ರಾಜಣ್ಣ ಅವರು ಡಿಸಿಎಂ ಡಿಕೆಶಿ ಮತ್ತು ಅವರ ಆಪ್ತರ ಕಾಲೆಳೆಯುವ ಕೆಲಸ ಮಾಡಿದ್ದಾರೆ. ಹಾಗಾದ್ರೆ ಕೆಎನ್ ರಾಜಣ್ಣ ಅವರು ಏನ್ ಮಾತನಾಡಿದ್ದಾರೆ ನೋಡೋಣ. ಯಾವುದೇ ರಾಜಕೀಯದಲ್ಲಿ ಆ ತರ ಷಡ್ಯಂತ್ರ ಆಗ್ಲಿ, ಯಾವುದೇ ರಾಜಕೀಯದ ಸೂಕ್ಷ್ಮತೆ ಮತ್ತೆ ಯಾವುದೇ ಒಂದು ದೀರ್ಘವಾದಂತಹ ಬದಲಾವಣೆಗಳು ಏನಾದ್ರು ಆಗ್ತವೆ ಅಂತ ತಿಳ್ಕೊಂಡಿದ್ರೆ ಅದೆಲ್ಲ ಶುದ್ಧ ಸುಳ್ಳು. ಏನಾಗೋದಿಲ್ಲ. ಈಗಾಗಲೇ ಯಥಾಸ್ಥಿತಿನೇ. ಈಗಾಗಲೇ ಬಜೆಟ್ ಮಾಡ್ತಿಲ್ಲನ್ರಿ. ಬಜೆಟ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಕಾನ್ಫಿಡೆನ್ಸ್ ಇರೋದಿಲ್ವಾ? ಅದರಿಂದ ಏನೇನಾಗ್ತೇವೆ, ರಾಜಕೀಯದಲ್ಲಿ ಹೆಚ್ಚು ಚಲನಶೀಲತೆ ಇರ್ತಕ್ಕಂಥದ್ದು ಯಾವ್ದಾದ್ರು ರಂಗ ಇದೆ ಅಂದ್ರೆ ಅದು ರಾಜಕೀಯ ರಂಗ. ಅದು ಬದಲಾವಣೆಗಳಿಗೆ ಸಹಜ, ಅದು ನಡೀತಾ ಇರುತ್ತೆ. ಏನ್ ಮಾಡಕ್ಕಾಗಲ್ಲ. ಯಾವುದೇ ರಾಜಕೀಯದಲ್ಲಿ ಆ ತರ ಷಡ್ಯಂತ್ರ ಆಗ್ಲಿ, ಯಾವುದೇ ರಾಜಕೀಯದ ಸೂಕ್ಷ್ಮತೆ ಮತ್ತೆ ಯಾವುದೇ ಒಂದು ದೀರ್ಘವಾದಂತಹ ಬದಲಾವಣೆಗಳು ಏನಾದ್ರು ಆಗ್ತವೆ ಅಂತ ತಿಳ್ಕೊಂಡಿದ್ರೆ ಅದೆಲ್ಲ ಶುದ್ಧ ಸುಳ್ಳು. ಏನಾಗೋದಿಲ್ಲ. ಈಗಾಗಲೇ ಯಥಾಸ್ಥಿತಿನೇ. ಈಗಾಗಲೇ ಬಜೆಟ್ ಮಾಡ್ತಿಲ್ಲನ್ರಿ. ಬಜೆಟ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಕಾನ್ಫಿಡೆನ್ಸ್ ಇರೋದಿಲ್ವಾ? ಅದರಿಂದ ಏನೇನಾಗ್ತೇವೆ, ರಾಜಕೀಯದಲ್ಲಿ ಹೆಚ್ಚು ಚಲನಶೀಲತೆ ಇರ್ತಕ್ಕಂಥದ್ದು ಯಾವ್ದಾದ್ರು ರಂಗ ಇದೆ ಅಂದ್ರೆ ಅದು ರಾಜಕೀಯ ರಂಗ. ಅದು ಬದಲಾವಣೆಗಳಿಗೆ ಸಹಜ, ಅದು ನಡೀತಾ ಇರುತ್ತೆ. ಏನ್ ಮಾಡಕ್ಕಾಗಲ್ಲ. ಯಾವುದೇ ರಾಜಕೀಯ ಸದ್ಯಕ್ಕೆ ಡಿಕೆ ಶಿವಕುಮಾರ್ ಅವರ ಸಿಎಂ ಕುರ್ಚಿ ಕನಸು ಈಡೇರಲ್ವಾ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಯಾವಾಗ ಡಿಕೆ ಶಿವಕುಮಾರ್ ಅವರು ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಹೈಕಮಾಂಡ್ನ ಭೇಟಿ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಭೇಟಿ ಮಾಡ್ಕೊಂಡು ಬಂದ ನಂತರ ಈಗ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಫುಲ್ ಆಕ್ಟಿವ್ ಆಗಿದ್ರು. ಜೊತೆಗೆ ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸುವ ಕೆಲಸ ಕೂಡ ಮಾಡ್ತಾ ಇದ್ರು. ಇದರ ನಡುವೆಯೂ ಕೂಡ ಈಗ ಸಿದ್ದರಾಮಯ್ಯ ಅವರ ಬಣದವರು ಈಗ ಫುಲ್ ಆಕ್ಟಿವ್ ಆಗಿದ್ದಾರೆ. ಯಾವಾಗ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಈ ಒಂದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫುಲ್ ಜೋಶ್ನಲ್ಲಿ ಮಾತನಾಡ್ತಾ ಇದ್ರು. ಈಗ ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಅವರ ಬಣದವರು ಕೂಡ ಆಕ್ಟಿವ್ ಆಗಿದ್ದಾರೆ. ಈ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ. ಸ್ವಲ್ಪ ದಿನದಿಂದ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರ ತಣ್ಣಗಾಗಿತ್ತು. ಆದ್ರೆ ಈಗ ಮತ್ತೆ ಒಂದು ವಿಚಾರ ಮುನ್ನೆಲೆಗೆ ಬಂದಿದೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಸದ್ಯಕ್ಕೆ ಕಾಂಗ್ರೆಸ್ ಪಾಳ್ಯದಲ್ಲಿ ಈ ಒಂದು ಪವರ್ ಶೇರಿಂಗ್ ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ. ಈಗ ಈ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಎನ್ ರಾಜಣ್ಣ ಅವರು ಕೂಡ ಎಂಟ್ರಿ ಆಗಿದ್ದಾರೆ. ಯಾವುದೇ ರೀತಿಯ ಬದಲಾವಣೆ ಇಲ್ಲ ಅಂತ ಸದ್ಯಕ್ಕೆ ಸ್ಪಷ್ಟನೆ ನೀಡುವ ಕೆಲಸ ಕೂಡ ಮಾಡಿದ್ದಾರೆ. ಒಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ದೀಪಾ?
ಸಾಹಿತ್ಯ ಕ್ರಾಂತಿಯ ವಿಚಾರವನ್ನ ಎತ್ತಿದ್ದೇ KN ರಾಜಣ್ಣ. ಸೆಪ್ಟೆಂಬರ್ ಇಂದನೂ ಕೂಡ ಕ್ರಾಂತಿಯ ವಿಚಾರವನ್ನ ಮಾತನಾಡಿದಂತಹದ್ದು ಮಾಜಿ ಸಚಿವ ರಾಜಣ್ಣ. ಯಾಕಂದ್ರೆ ಸೆಪ್ಟೆಂಬರ್ ನಲ್ಲಿ ಕ್ರಾಂತಿ ಆಗುತ್ತೆ ಅನ್ನುವಂತಹ ಮೊದಲ ಬಾರಿಗೆ ಹೇಳಿದಂತಹದ್ದು ಕೂಡ ಇದೇ ರಾಜಣ್ಣ. ಆದ್ರೆ ಇದೀಗ ಯಾವುದೇ ಬದಲಾವಣೆ ಆಗೋದಿಲ್ಲ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇರುವಂತಹದ್ದು ಕೂಡ ಇದೇ ರಾಜಣ್ಣ. ಒಂದು ಹಂತಕ್ಕೆ ಬದಲಾದ ರಾಜಕೀಯ ಪರಿಸ್ಥಿತಿಗಳು ಎಲ್ಲವನ್ನೂ ಕೂಡ ಮಾಡಿಸುತ್ತೆ ಅನ್ನುವಂತಹದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಅದಕ್ಕೆ ಸಾಕಷ್ಟು ಸ್ಪಷ್ಟತೆಗಳು ಆಗಿಂದಾಗ್ಲೇ ಸಿಗ್ತಾ ಇರ್ತದೆ. ಅದು ಮುಂದುವರೆದ ಭಾಗವಾಗಿ ರಾಜಣ್ಣ ನೀಡಿರುವಂತಹ ಹೇಳಿಕೆ ಕೂಡ ಚರ್ಚೆಗೆ ಗ್ರಾಸ ಆಗ್ತಿದೆ. ಇವತ್ತು ಏನು ಶಾಸಕರ ಭವನದಲ್ಲಿ ಮಾತನಾಡಿರುವಂತಹ KN ರಾಜಣ್ಣ ಯಾವುದೇ ರೀತಿಯಾದಂತಹ ಬದಲಾವಣೆ ಹಿಂದೆಯೂ ಹೇಳಿದ್ದೆ ಆಗೋದಿಲ್ಲ ಅಂತ, ಈಗಲೂ ಹೇಳ್ತಿದ್ದೇನೆ ಆಗೋದಿಲ್ಲ ಅನ್ನುವಂತಹ ಮಾತನ್ನ ಹೇಳೋ ಮೂಲಕ ಹೊಸ ಚರ್ಚೆಯನ್ನ ಹುಟ್ಟುಹಾಕಿದ್ದಾರೆ. ನಾಯಕತ್ವ ವಿಚಾರದಲ್ಲಿ ಪ್ರತಿ ತಿಂಗಳು ಕೂಡ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಹೀಗೆ ಪ್ರತಿ ತಿಂಗಳು ಕೂಡ ಬದಲಾವಣೆಯ ವಿಚಾರಗಳನ್ನ ಚರ್ಚೆ ಮಾಡ್ತಾ ಇರುವಂತಹದ್ದು ಈ ಬಾರಿಯ ಏನು 5 ವರ್ಷದಲ್ಲಿ ಅಟ್ಲೀಸ್ಟ್ 2 ವರ್ಷನಾದರೂ DK ಶಿವಕುಮಾರ್ ಅವರಿಗೆ ಸಿಗುತ್ತೆ ಅನ್ನುವಂತಹದನ್ನ ಅವರ ಬೆಂಬಲಿತ ಶಾಸಕರುಗಳು ಹೇಳ್ತಾ ಇರುವಂತಹದ್ರ ಮಧ್ಯದಲ್ಲಿ ಇದೀಗ KN ರಾಜಣ್ಣ ಹೇಳಿರುವಂತಹ ಮಾತು ಕೂಡ ಸಹಜವಾಗಿ ಚರ್ಚೆಗೆ ಗ್ರಾಸವಾಗಿದೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.